ಕಲರ್ನ ಬೆಸ್ಟ್ ಆಗಿ ಹೇಳಿದೀನಿ, ಅದನ್ನ ಕಲಿತಾ ಬನ್ನಿ. ಕಲರ್ ಥೆರಪಿ ಇನ್ನೂ ಮುಗ್ದಿಲ್ಲ ಮತ್ತು ಮುಗಿಯಲ್ಲ. ಇನ್ನೊಂದು ತಲೆಯಲ್ಲಿ ಇಟ್ಬಿಡಿ, ನಮ್ಮ ಕೋರ್ಸ್ಗಳು ಯಾವೂ ಮುಗಿಯಲ್ಲ, ನಡೀತಾನೆ ಇರ್ತವೆ, ಎಂಡ್ ಅನ್ನೋದಿರಲ್ಲ, ಹೌದಲ್ವಾ? ಹಾಗಾಗಿ ನಮ್ಮ ಕೋರ್ಸ್ಗಳು ಯಾವೂ ಮುಗಿಯಲ್ಲ. ಅದು ಒಂದಿನದ ಇರ್ಬೋದು, ₹1 ಇರ್ಬೋದು, ₹10 ಇರ್ಬೋದು, 99 ಇರ್ಬೋದು, ₹100 ಇರ್ಬೋದು, ಅಥವಾ 9,000 ಇರ್ಬೋದು. ಯಾವುದೇ ಕೋರ್ಸನ್ನ ನಾವು ಮುಗಿಸಲ್ಲ, ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ. 11:30 ಆಲ್ಮೋಸ್ಟ್ ಎಲ್ಲಾ ಕ್ಲಾಸ್ ಅಲ್ಲಿ ಇಲ್ಲಿ ಮಿಕ್ಸ್ ಅಪ್ ಹೇಳ್ತೀವಿ, ಇಲ್ಲ ನಿಗದಿತವಾಗಿ 994 ಅಪ್ ಅಂದ್ರೆ ಅಲ್ಲೇನೆ ಬೆಸ್ಟ್ ಆಗಿ ಹೇಳ್ಕೊಡ್ತೀವಿ, ಹೌದಲ್ವಾ? ಹಾಗಾಗಿ ಅದನ್ನ ಕಲಿತಾ ಬರ್ತೀರಾ. ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು 99 ರೂಪಾಯಿಗೆ ಒಂದು ನೀ ಪೇನ್ ವರ್ಕ್ಶಾಪ್ ಅನ್ನ ಮಾಡ್ತಾ ಇದೀವಿ, ಹೌದಾ? ಎಷ್ಟು ಕ್ರೇಜ್ ಇದೆ ಜನಕ್ಕೆ ಅಂದ್ರೆ, ಜಸ್ಟ್ ಪೋಸ್ಟರ್ ನೋಡ್ಬಿಟ್ಟೆ 950 ಜನ ಏನ್ ಜಾಯಿನ್ ಆಗಿದ್ದಾರೆ ಅಂತಂದ್ರೆ ಎಲ್ಲರಿಗೆ ಬೇಕಾಗಿದೆ, ನೀ ಪೇನ್ ಕೋರ್ಸ್ ಬೇಕಾಗಿದೆ, ಅದು ಕಡಿಮೆ ದುಡ್ಡಲ್ಲಿ. ಸಾಕಷ್ಟು ಅದಕ್ಕೆ ನಾನು ಹೇಳ್ಕೊಡೋ ಕಂಟೆಂಟ್ ಏನಿದೆ ಗೊತ್ತಾ? ಆಲ್ಮೋಸ್ಟ್ ಎಲ್ಲಾ ಕಂಟೆಂಟ್ ಇದೆ ಅದರಲ್ಲಿ. ನಾನು ಆರಾಮಾಗೆ ₹3,000 ಮಾಡ್ಬೋದು ಅದಕ್ಕೆ, ಹೌದಲ್ವಾ? ವರ್ತ್ 3,000 ಹೇಳ್ಕೊಡ್ತೀನಿ. ಕಡಿಮೆ ದುಡ್ಡು ಮಾಡಿದೀನಪ್ಪ ಅಂದ್ರೆ ಜನಕ್ಕೆ ಹೋಗ್ಬೇಕು. ನಾನಿರೋದು ಹಳ್ಳಿಯಲ್ಲಿ ಅಲ್ವಾ, ಗೊತ್ತು. ₹200 ದಿನ ಪೂರ್ತಿ 9 ಗಂಟೆಗೆ ಹೋಗ್ಬಿಟ್ಟು 6 ಗಂಟೆಗೆ ಬರ್ತಾರೆ, ₹200 ಕೊಡ್ತಾರೆ. 150ರಿಂದ ₹200 ಒಂದು ಹೆಣ್ಮಕ್ಳಿಗೆ ₹200 ದಿನ ಕೂಲಿ. ದಿನ ಕೂಲಿ ₹200 ಇದೆ ಹಳ್ಳಿಗಳಲ್ಲಿ. ಸಿಟಿಗಳಲ್ಲೇನಿಲ್ಲ, ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಆದ್ರೆ ರೆಂಟ್ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗುತ್ತೆ, ಮನೆ ಬಾಡಿಗೆ ಅದು ಇದು ಅಂತ ಹೇಳ್ಬಿಟ್ಟು. ಹಾಗಾಗಿ ನನ್ಗೆ ಗೊತ್ತು ನಿಮ್ಗೆ 99 ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಸುಮ್ನೆ ಸಮ್ ಎನರ್ಜಿ ಎಕ್ಸ್ಚೇಂಜ್ ಅನ್ನೋ ಕಾರಣಕ್ಕೆ ಫ್ರೀ ಆಗಿ ಹೇಳ್ಕೊಡ್ಬೋದು. ಎಲ್ಲಾ ಕೋರ್ಸನ್ನ ಫ್ರೀ ಆಗಿ ಹೇಳ್ಕೊಡ್ಬೋದು. ಫ್ರೀ ಆಗಿ ಹೇಳ್ಕೊಟ್ಟಾಗ ಏನಾಗತ್ತೆಪ್ಪ ಅಂತಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದಿರಲ್ಲ, ಹೌದಲ್ವಾ? ನೀವು ₹1, ₹2, ₹10, ₹100 ಕೊಟ್ಟಾಗ ಏನಾಗುತ್ತೆ, ದುಡ್ಡು ಕೊಟ್ಟಿದ್ದೀನಿ, ಕಲಿಬೇಕು ಅನ್ನೋದು ಬರುತ್ತೆ. ಹಾಗಾಗಿ 99 ಮಾಡಿದೀವಿ. ಆ 99 ಕೋರ್ಸ್ ಅನ್ನ ಜಾಯಿನ್ ಆಗಿ. ನಮ್ ಜೂಮ್ ಲಿಮಿಟ್ 1,500 ಇದೆ. ಅಲ್ಲಿವರೆಗೆ 99 ಇಡ್ತೀವಿ. 1 ದಿನ, 2 ದಿನ, 3 ದಿನ. ಯಾವಾಗ ನಾವು 1,500 ರೀಚ್ ಆಗ್ತೀವಿ, ಅದ್ರ ಮೇಲೆ ಅಡ್ಮಿಷನ್ ತಗೊಳ್ಳೋದು ಕಷ್ಟ ಆಗುತ್ತೆ. PPN ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ಅಲ್ಲಿ ಹೇಳ್ಕೊಡುವ ವಿದ್ಯೆಗಳು ಅನ್ನೋದನ್ನ ನೋಡ್ಬಿಟ್ಟು ಇಷ್ಟು ಜನ ಪೇ ಮಾಡಿದ್ರಲ್ವಾ, ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಮೇಲೆ ನಂಬಿಕೆ ಇದೆ, ಹೇಳ್ಕೊಡ್ತೀನಿ ಅನ್ನೋದು ವಿಶ್ವಾಸ ಇದೆ ಅನ್ನೋದು ನನ್ನ ಇದ್ರ ಮೂಲಕ ಗೊತ್ತಾಯ್ತು. ಹಾಗಾಗಿ ನೀ ಪೇನ್ ಅನ್ನ ನಾನು ಬೆಸ್ಟ್ ಆಗಿ ಹೆಂಗ್ ಹೇಳ್ಬೇಕು, ಮರ್ಮನ ಹೇಗೆ ತೋರಿಸ್ಬೇಕು, ಕಲರ್ ಅನ್ನ ಹೇಗೆ ಹೇಳ್ಬೇಕು, ನೀ ಪೇನ್ ಅಪ್ಪ ಅಂತಂದ್ರೆ ಪೋರ್ಷನ್ ಇದೆ ಇಲ್ಲಿ, ಹಾಗೆ ಇಲ್ಲಿ ತೋರಿಸ್ತೀನಿ. 99 ಕೋರ್ಸ್ಗೆ ಜಾಯಿನ್ ಆಗ್ಬೇಕಪ್ಪ ಅಂದ್ರೆ ಬಿಫೋರ್ ದಟ್ ನಿಮ್ದು ಯಾವ್ದಾದ್ರು ಕೋರ್ಸಿಗೆ ಅಟೆಂಡ್ ಆಗಿರ್ಬೇಕಾ ಅಂತ ಕೇಳ್ತಾ ಇದ್ರು. ಈ 99 ವರ್ಕ್ಶಾಪ್ ಅನ್ನ ಡಿಸೈನ್ ಹೆಂಗ್ ಮಾಡಿದೀವಪ್ಪ ಅಂತಂದ್ರೆ, ನನಗೇನು ಗೊತ್ತಿಲ್ಲ ಸರ್ ಇದರಲ್ಲಿ, ನನಗೆ ನೀ ಪೇನ್ ಇದೆ ಅಥವಾ ಇನ್ನೊಬ್ರಿಗೆ ನನಗೆ ಗೊತ್ತಿದೆ ಸರ್ ಕಲರ್ ಥೆರಪಿ, ಅಡ್ವಾನ್ಸ್ ಕಲರ್ ಥೆರಪಿ ಅಥವಾ ಸಿಂಗಲ್ ಪಾಯಿಂಟ್ ಅನ್ನ ಒಂದಿಷ್ಟು ಕಲ್ತಿದ್ದೀನಿ ಅನ್ನೋರಿಗೆ ಹೇಗೆ ಉಪಯೋಗ ಆಗುತ್ತೆ, ಏನು ಕಲ್ತಿಲ್ಲ ಅನ್ನೋರಿಗೆ ಹೇಗೆ ಉಪಯೋಗ ಆಗುತ್ತೆ, ಇವ್ರಿಬ್ಬರ ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು 99 ಕೋರ್ಸ್ ಅನ್ನ ಅನೌನ್ಸ್ ಮಾಡಿದೀವಿ. ಅಲ್ಲಿ ಏನ್ ನೋಡ್ತೀರಪ್ಪ ಅಂದ್ರೆ, ಮೊಳಕಾಲು ನೋವು ಹೊರಭಾಗದಲ್ಲಿ ಬಂದಿದೆನಾ, ಒಳಭಾಗದಲ್ಲಿ ಬಂದಿದೆನಾ, ಸೈಡಿಗೆ ಬಂದಿದೆನಾ, ಈ ಕಡೆ ಬಂದಿದೆನಾ. ಈ ಮೇಲೆ ಬಂದಿತ್ತಂದ್ರೆ ಸ್ಪ್ಲೀನ್ ಕೋಲ್ಡ್, ಸ್ಪ್ಲೀನ್ ಹೀಟು ಆಗಿರುತ್ತೆ. ಸೈಡಿಗೆ ಬಂದ್ರೆ ಗಾಲ್ ಬಾರ್ಡರ್, ಸ್ಟಮಕ್, ಲಿವರ್, ಈ ತರ ನೀವು ಕಲ್ತಿದ್ರಲ್ವಾ ಆರ್ಗನ್, ಯಾವ ಪ್ಲೇಸ್ಮೆಂಟ್ ಬರ್ತಾ ಇದೆ ಮೊಳಕಾಲು ಅನ್ನೋದ್ರ ಮೇಲೆ ನೀವು ಐಡೆಂಟಿಫಿಕೇಶನ್ ಮಾಡ್ಬೇಕು. ಲಿವರ್ ತೊಂದ್ರೆನಾ, ಗಾಲ್ ಬಾರ್ಡರ್ ತೊಂದ್ರೆನಾ, ಯೂರಿನರಿ ಬ್ಲಾಡರ್ ತೊಂದ್ರೆನಾ, ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸಾ, ಅಥವಾ ಒಳಭಾಗದಲ್ಲಿ ಬಂದ್ರೆ ಕಿಡ್ನಿಯಾ, ಲಂಗ, ಲಿವರ, ಇದನ್ನೆಲ್ಲ ಕಲಿತೀರಿ. ಒಬ್ರು ಹೇಳ್ತಾರೆ ನಿಗದಿತವಾಗಿ ಸರ್ ಸೈಡ್ಗೆ ಬರುತ್ತೆ ನೋವು ಅಂತಾರೆ, ಇನ್ನು ಕೆಲವೊಬ್ರು ಸರ್ ಮೇಲೇನೆ ಬರುತ್ತಂತಾರೆ, ಇನ್ನು ಕೆಲವೊಬ್ರು ಪೂರ್ತಿ ಬರುತ್ತಂತಾರೆ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ನೋಟಿಫೈ ಮಾಡ್ತೀರಾ, ಸರ್ ಮೊಳಕಾಲು ಹೊರಭಾಗದಲ್ಲಿ ಬರ್ತಾ ಇದೆ, ಗಾಲ್ ಬಾರ್ಡರ್ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅದನ್ನ ಗಾಲ್ ಬಾರ್ಡರ್ ಅಲ್ಲಿ ಈಟೆ ಆಗಿದೆ, ಕೋಲ್ಡ್ ಆಗಿದೆ ಅಂತ ಹೆಂಗ್ ಕಂಡು ಹಿಡಿತೀರಾ ಅಂದ್ರೆ, ನಾಲಿಗೆ ನೋಡ್ಬಿಟ್ಟು. ನಾಲಿಗೆ ನಿಮ್ಗೆ ವಿಧ ವಿಧ ನಾಲಿಗೆಗಳನ್ನ ತಗೊಂಬಂದು ತೋರಿಸ್ತೀನಿ. ಇರುತ್ತೆ ಗಾಲ್ ಬಾರ್ಡರ್ ಕೋಲ್ಡ್ ಆದ ನಾಲಿಗೆ ಆಗಿರುತ್ತೆ, ಲಿವರ್ ಕೋಲ್ಡ್ ಆದ ನಾಲಿಗೆ ಆಗಿರುತ್ತೆ, ಸ್ಪ್ಲೀನ್ ಡ್ಯಾಂಪ್ ಆದಾಗ ಹೇಗಿರುತ್ತೆ, ಕೆಲವೊಂದ್ಸಲ ಡ್ಯಾಂಪ್ ಹೀಟ್ ಆದಾಗ ಹೇಗಿರುತ್ತೆ, ಅದನ್ನೆಲ್ಲ ನಾಲಿಗೆ ನೋಡಿದಾಗೆ ಗೊತ್ತಾಗುತ್ತೆ. ನಾನು ಒಂದಿಷ್ಟು ನಾಲಿಗೆಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಒಂದೊಂದು ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ತಗೊಂಡ್ಬರ್ತೀನಿ. ತದನಂತರ ನಿಮ್ದೊಂದು ನಾಲಿಗೆ ಚಿತ್ರಗಳ 4-5 ನಾಲಿಗೆ ಚಿತ್ರಗಳನ್ನ ಗ್ರೂಪಿಗೆ ಹಾಕ್ಬಿಟ್ರೆ ನಿಮ್ದು ನಾಲಿಗೆ ಚಿತ್ರನ ಅನಾಲಿಸಿಸ್ ಮಾಡೋಣ. ಏನಾಗಿದೆ ನಾಲಿಗೆನ ನೋಡ್ತೀರಿ. ನಾಲಿಗೆ ನೋಡಿದ ನಂತರ ಮುಗಿಯುತ್ತಾ, ಜಸ್ಟ್ 50% ನಿಮಗೆ ಅಕ್ಯುರಸಿ ಸಿಗುತ್ತೆ. ನಾಲಿಗೆ ನೋಡಿದ ನಂತರ ಪಲ್ಸ್, ನಾಡಿ ಲಿವರ್ ಹೀಟ್ ಆದಾಗ ಹೇಗಿರುತ್ತೆ, ಗಾಲ್ ಬಾರ್ಡರ್ ಹೀಟ್ ಆದಾಗ ಏನಾಗಿರುತ್ತೆ, ಸಂಪೂರ್ಣ ಹೇಳಿಕ್ ಆಗಲ್ಲ. ಪಲ್ಸ್ ಬಗ್ಗೆ, ನಾಲಿಗೆ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ 10 ಡೇಸ್ ಕೋರ್ಸ್ ಮಾಡ್ಬೇಕು. ರೂಟ್ ಇಂದ ಹೇಳ್ತಾ ಬರ್ಬೇಕು. ಜಸ್ಟ್
ನೀ ಪೇನ್ ವರ್ಕ್ಶಾಪ್ ಅಲ್ವಾ. ನೀ ಏನಪ್ಪಾ ಮೊಳಕಾಲಲ್ಲಿ ತೊಂದರೆ ಬಂದಾಗ ನಾಲಿಗೆ ಹೇಗಿರುತ್ತೆ, ಮೊಳಕಾಲಲ್ಲಿ ತೊಂದರೆ ಬಂದಾಗ ಪಲ್ಸ್ ಹೇಗಿರುತ್ತೆ ಅನ್ನೋದನ್ನ ಕಲಿತೀರಾ ಇಲ್ಲಿ. ತದನಂತರ ಏನಪ್ಪಾ ನಾಲಿಗೆ ಮತ್ತು ಪಲ್ಸೇಷನ್ ನೋಡಿದಾಗ ನಿಮಗೆ ಐಡೆಂಟಿಫಿಕೇಶನ್ ಆಗುತ್ತೆ ಯಾವ ಆರ್ಗನ್ ಅಲ್ಲಿ ಹೀಟ್ ಆಗಿದೆ, ಯಾವ ಆರ್ಗನ್ ಅಲ್ಲಿ ಕೋಲ್ಡ್ ಆಗಿದೆ, ಯಾವ ಆರ್ಗನ್ ಗಳಲ್ಲಿ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ. ಇದು ಆದ ನಂತರ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಮಾಡ್ತೀರಾ. ಕೆಲವೊಂದ್ಸಲ ಧ್ವನಿ ನೋಡಿ, ಕೆಲವೊಂದ್ಸಲ ಫೇಸ್ ಅನಾಲಿಸಿಸ್ ಅಂತ ಹಾಕಿದ್ದೀನಿ. ಕೆಲವೊಬ್ರು ಕೇಳ್ತಾ ಇದ್ರು, ಸರ್ ಏನಿದು ಫೇಸ್ ರಿಫ್ಲೆಕ್ಸಾಲಜಿ ಅಂದ್ರೆ, ಅವರ ಮುಖವನ್ನ ನೋಡ್ಬಿಟ್ಟು ಇವ್ರಿಗೆ ಇದೇ ತರ ಆಗಿದೆ, ಮೊಳಕಾಲು ನೋವು ಕಂಡು ಬಂದಿದೆ ಅಂದ್ರೆ ಅವ್ರ ಮುಖ ನೋಡಿದಾಗನೆ ಈ ಎನರ್ಜಿ ಇಂಬ್ಯಾಲೆನ್ಸ್ ಇಂದನೇ ಬಂದಿದೆ ಅಂತ ಹೇಳಿ ನೋಟಿಸ್ ಮಾಡ್ಬೋದು ನೀವು. ಆ ನೋಟಿಸ್ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಧ್ವನಿಯನ್ನ ನೋಡ್ಬಿಟ್ಟು ಕಂಡುಹಿಡಿಬಹುದು ಮೊಳಕಾಲು ನೋವು ಯಾಕೆ ಬಂದಿದೆ. ಅಲ್ಲಿ ಫಸ್ಟ್ ಇದೆಲ್ಲ ಡಯಾಗ್ನೋಸ್ ಮಾಡಿದ್ಮೇಲೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಆಗಿ ಇಬ್ಬರ ದೃಷ್ಟಿಕೋನವನ್ನ ಇಟ್ಟುಕೊಂಡು ಹೇಳ್ತೀನಿ ನಾನು. ಇಲ್ಲ ಸರ್ ಇನ್ನೂ ಅರ್ಥ ಆಗಿಲ್ಲ, ಡಿಸ್ಕಷನ್ ಸೆಷನ್ ಅನ್ನ ಮಾಡೋಣ. 1 ದಿನ 2 ದಿನ ಹೇಳ್ಬಿಟ್ಟು ಜೈನ್ ಅನ್ನಲ್ಲ, ಹಂಗೆ ಅವಾಗ ಬರ್ತಾ ಇರ್ತೀನಿ, ನಿಮ್ ಜೊತೆ ಇರ್ತೀನಿ ನಾನು. ಓಕೆನಾ? ಜಸ್ಟ್ 2 days ವರ್ಕ್ಶಾಪ್ ಅಲ್ಲ, ಇದು ಕಲಿಯುವವರೆಗೆ ವರ್ಕ್ಶಾಪ್. ಸರಿನಾ? ಯಾವಾಗ ಕಲಿತೀರಾ ನೀವು, ಯಾವಾಗ ನೀ ಪೇನ್ ಪಂಟ್ರ್ ಆಗ್ತೀರಾ ಅವಾಗೆ ವರ್ಕ್ಶಾಪ್ ಕ್ಲೋಸ್ ಆದಂಗೆ, ಹೌದಲ್ವಾ? ಹಾಗಾಗಿ ಕಲಿತಾ ಬರೋಣ. ಅದು 1 ವಾರ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹೇಳ್ತಾ ಬರೋಣ ಡಿಟೇಲ್ ಆಗಿ. ಒಂದು ನೀ ಪೇನ್ ಅನ್ನ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ ನಾವೇನ್ ಕಲಿತೀವಿ ಫಸ್ಟಿಗೆ ಅಪ್ಪ ಅಂದ್ರೆ, ನೀ ಪೇನ್ ಬಂದಿದೆ ಅಂದ್ರೆ ಕಾರಣ ಏನು, ಅದನ್ನ ಕಾರಣ ಏನು ಅಂತ ಹೇಳಿ ಎಲ್ಲಿ ಗೊತ್ತಾಗುತ್ತೆ, ನಾಲಿಗೆ ಮತ್ತು ಪಲ್ಸೇಷನ್ ಅಲ್ಲಿ ಗೊತ್ತಾಗುತ್ತೆ. ಕೆಲವೊಬ್ರು ಸರ್ ಪಲ್ಸ್ ಏನು ಫುಲ್ ಡಿಫಿಕಲ್ಟ್ ಅಲ್ಲ ಸರ್, ಹೆಂಗೆ ಒಂದ್ ಇದರಲ್ಲಿ ಹೇಳ್ಕೊಡ್ಬೋದು, ಏನು ಡಿಫಿಕಲ್ಟ್ ಇಲ್ಲ. ನಾನು ನಿಮ್ಗೆ ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ಏನೋ ಕತೆ, ಏನೋ ಥಿಯರಿ, ಯಾರ್ದೋ ಏನೋ ಹೇಳ್ಬಿಟ್ಟು ಹೋಗಲ್ಲ. ನಾನೇನ್ ಹೇಳ್ತೀನಪ್ಪ ಅಂದ್ರೆ ಜಸ್ಟ್ ನೀ ಪೇನ್ ಬಗ್ಗೆ ಹೇಳ್ತಿರ್ತೀನಿ. ನೀ ಪೇನ್ ಬಿಟ್ಟು ಇನ್ನೊಂದು ಟಾಪಿಕ್ ಅನ್ನ ಡೈವರ್ಟ್ ಆಗಲ್ಲ. ನೀ ಪೇನ್ ಬಗ್ಗೆನೂ ಹೇಳ್ಬೇಕು. ನೀ ಪೇನ್ ಬಗ್ಗೆ, ನಾಲಿಗೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಲಿಗೆ ಬಗ್ಗೆ ಹೇಳ್ತೇನೆ, ಯಾರ್ದೋ ಕತೆಗಳು ಹೇಳಲ್ಲ. ಹಾಗಾಗಿ ಕಲಿತಾ ಬರ್ತೀರಿ. ಡಯಾಗ್ನೋಸಿಸ್ ಮಾಡ್ಬೇಕಾದ್ರೆ ನಾಲಿಗೆ ನೋಡ್ತೀರಿ, ಸಿಂಪ್ಟಮ್ಸ್ ಅನ್ನ ನೋಡ್ತೀರಿ, ಪಲ್ಸೇಷನ್ ಅನ್ನ ನೋಡ್ತೀರಿ, ಮತ್ತೆ ಮುಖವನ್ನ ನೋಡ್ತೀನಿ. ಫೇಸ್ ರಿಫ್ಲೆಕ್ಸಾಲಜಿ ಇದು ನಿಮ್ಗೆ ಟ್ರೀಟ್ಮೆಂಟ್ ಅಲ್ಲ, ಕಾಯಿಲೆ ಬಂದಿದೆ ಕಾರಣ ಏನು ಅನ್ನೋದನ್ನ ಕಂಡಿಡ್ಕೊಳಕ್ಕೆ ಫಸ್ಟ್ ಕಾರಣ ಬೇಕಲ್ವಾ. ಈ ಕಾರಣ ಇದು ಜಸ್ಟ್ ನಿಮ್ಗೆ 1 ದಿನದ ವರ್ಕ್ಶಾಪ್ ಅಲ್ಲಿ ಕಾರಣಗಳ ಬಗ್ಗೆ ಹೇಳ್ತೀನಿ. ಬಂದಿದೆ ಅಂದ್ರೆ ಕಂಡುಹಿಡಿಬೇಕು. ಮೊಳಕಾಲು ನೋವು ನಿಮ್ಗೆ ಗೊತ್ತಿದೆ, ಹೀಟ್ ಇಂದನೂ ಬರುತ್ತೆ, ಕೋಲ್ಡ್ ಇಂದನೂ ಬರುತ್ತೆ. ಕಲರ್ ಥೆರಪಿ ಸ್ಟೂಡೆಂಟ್ಗೆ ಗೊತ್ತಿರುತ್ತೆ. ರೈಟ್ ಸೈಡ್ ನೀ ಪೇನ್ ಬಂದಿತ್ತಂದ್ರೆ ಏನಾಗಿರುತ್ತೆ ಮೆಸೇಜ್ ಮಾಡ್ಬೋದು. ರೈಟ್ ಸೈಡ್ ನೀ ಪೇನ್ ಬಂದಿತ್ತಂದ್ರೆ ಹೀಟ್ ಆಗಿರುತ್ತೆ ಅಲ್ವಾ. ಲೆಫ್ಟ್ ಸೈಡ್ ಬಂದಿತ್ತಂದ್ರೆ ಲೆಫ್ಟ್ ಸೈಡ್ ಬಂದ್ರೆ ಕೋಲ್ಡ್ ಆಗಿರುತ್ತೆ, ರೈಟ್ ಸೈಡ್ ಬಂದ್ರೆ ಏನಾಗಿರುತ್ತೆ ಅಂದ್ರೆ ಹೀಟ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಇಂದ ಹೊರಗಡೆ ಬರ್ತೀರಾ. ಕಲರ್ ಥೆರಪಿ ಗೊತ್ತವರಿಗೆ ಆಲ್ಮೋಸ್ಟ್ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ರೈಟ್ ಹೀಟ್ ಅಲ್ಲ, ಲೆಫ್ಟ್ ಕೋಲ್ಡ್ ಅಲ್ಲ ಅನ್ನೋದನ್ನ ನೀವು ಕಲರ್ ಥೆರಪಿ 994 ಸೆಷನ್ ಅಲ್ಲಿ 25 ಕ್ಲಾಸ್ಗಳಲ್ಲಿ ಕಲ್ತಿದ್ದೀರಿ. ಆ ಭೂತದಿಂದ ಹೊರಗಡೆ ಬಂದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಹೌದಲ್ವಾ? ಕಲಿತಾ ಬರ್ತೀವಿ. ಈ ನೀ ಪೇನ್ ವರ್ಕ್ಶಾಪ್ ಅಂದ್ರೆ ಮೊಳಕಾಲು ನೋವಿನ ಬಗ್ಗೆ ಅಷ್ಟೇನೆ ಹೇಳ್ಕೊಡ್ತೀವಿ. ಮೊಳಕಾಲು ನೋವಿನಲ್ಲಿ ವಿಧ ಇದೆ. ಒಬ್ಬರಿಗೆ ರೊಮಾಟೈಡ್ ಆಗುತ್ತೆ, ಕೆಲವೊಬ್ರಿಗೆ ಆಸ್ಟ್ರಿಯೋ ಆಗುತ್ತೆ, ಕೆಲವೊಬ್ರಿಗೆ ಸ್ವೆಲ್ಲಿಂಗ್ ಬರುತ್ತೆ, ಕೆಲವೊಬ್ರಿಗೆ ಬೋನು ಸವಿತಾ ಬರುತ್ತೆ. ಬೋನ್ ಸವದಿದೆ, ಲಿಗಮೆಂಟ್ ಟಿಯರ್ ಆಗಿದೆ, ಒಂದಕ್ಕೊಂದು ರಬ್ತಾ ಇದೆ. ನಿಮ್ಗೆ ಕಾಯಿಲೆ ಹೆಸರು ಇರ್ಬೋದು ಅಷ್ಟೇನೆ. ಒಂದು ಕಾಯಿಲೆ ಬಂದಿದೆ ಅಂದ್ರೆ ಕಲರ್ ಥೆರಪಿಯಲ್ಲಿ ಹೇಳ್ತಾ ಇದ್ವಿ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಫಸ್ಟ್ ಮೊಳಕಾಲು ನೋವು ಬಂದಿದೆ ಅಂದ್ರೆ ಅದು ಯಾಕೆ ಬಂದಿದೆ, ಏನಾಗಿದೆ ಅನ್ನೋದನ್ನ ಫಸ್ಟ್ನೇ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನಿಮ್ಗೆ ನೀ ಪೇನ್ ವರ್ಕ್ಶಾಪ್ 2 days ಅಂತ ಹಾಕಿದೀವಿ, ಹೌದಲ್ವಾ? ಅದು 2 days ಆಗ್ಬೋದು, 20 days ಆಗ್ಬೋದು, ಗೊತ್ತಿಲ್ಲ. ಅವ್ರ ಎಡಿಟರ್ ಏನ್ ಮಾಡ್ಬಿಟ್ಟಿದ್ದೇನಪ್ಪ ಅಂತಂದ್ರೆ ನೀ ಪೇನ್ ವರ್ಕ್ಶಾಪ್ ಅಪ್ಪ ಮಾಡು ಸರ್, ಎಷ್ಟು ದಿನ, ಒಂದು 2 to 3 days ಇರುತ್ತೆ ಅಂದ್ರೆ
ನನಗೆ ಹೇಳ ಇಲ್ಲ, ಸುಮ್ನೆ 2 days ವರ್ಕ್ಶಾಪ್ ಅಂದ್ಬಿಟ್ಟಾನ, ಅಪ್ಲೋಡ್ ಪೋಸ್ಟ್ ಆಗ್ಬಿಡ್ತಾರ ಸೋಷಿಯಲ್ ಮೀಡಿಯಾಕ್ಕೆ, ಅದನ್ನ ತೆಗಿಯಕ್ ಬರಲ್ಲ. 2 days ಅಂತ ಮಾಡಿ ಅಂದ್ರೆ ವರ್ಕ್ಶಾಪ್ ಅಂದ್ರೆ 99 rupees ಅಲ್ವಾ, 1-2 ದಿನ ಹೇಳ್ಬೋದು ಅಂತ ಹೇಳ್ಬಿಟ್ಟು ಹಂಗ್ ಮಾಡಿದಾನೆ. ಅದು 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 20 ದಿನ ಆಗ್ಬೋದು, ಅಥವಾ ಈ ವರ್ಷ ಪೂರ್ತಿ ಇದೇ ಆಗ್ಬೋದು, ಹೇಳಲಿಕ್ಕೆ ಆಗಲ್ಲ. ನಮ್ ಕೋರ್ಸ್ಗಳು ಯಾವ್ದನ್ನು ಹಿಂಗೆ ಇರಲ್ಲ, ಸಂಪೂರ್ಣ ಮುಗಿಯೋವರೆಗೂ ಬಿಡಲ್ಲ. ಹಾಗಾಗಿ ಸರಿಯಾಗಿ ಕಲಿತಾ ಬರೋಣ. ಅದು 2 days 3 days 4 days ಗೊತ್ತಿಲ್ಲ, ಮಾಡ್ತಾ ಹೋಗ್ತೀನಿ ಅದಲ್ವಾ. ಆ ನೀ ಪೇನ್ ಅಲ್ಲಿ ಮೊದಲು ನೀವೇನ್ ಮಾಡ್ತೀರಪ್ಪ ಅಂದ್ರೆ, ನೀ ಪೇನ್ ಬಂದಿದೆ, ನೀವೇನೋ ಎಕ್ಸ್ರೇ, MRI, CT ಸ್ಕ್ಯಾನ್ ಆ ತರ ಮಾಡಿದ್ರಿ ಮಾಡರ್ನ್ ಮೆಡಿಸಿನ್ ಅಲ್ಲಿ ಅಂದ್ರೆ, ಅದನ್ನು ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅದಲ್ವಾ. ಲಿಗಮೆಂಟ್ ಟಿಯರ್ ಆಗಿದೆ ಅಂತ ಬರ್ತಾನೆ, ಇನ್ನೊಬ್ರಿಗೆ ಇನ್ನೊಂದಾಗಿದೆ, ಮಾಡರ್ನ್ ಮೆಡಿಸಿನ್ ರಿಪೋರ್ಟ್ ತಗೊಂಡ್ಬಿಟ್ಟು ಬರ್ತಾನೆ. ಆ ತರ ಬಂದಿದಾನಪ್ಪ ಅಂತಂದ್ರೆ ಆ ತರ ಟ್ರೀಟ್ಮೆಂಟ್ ಅನ್ನ ಕೊಡೋದು ಹೇಗೆ? ಇಲ್ಲ ಸರ್, ನನ್ನ ಹತ್ರ ಪೇಷಂಟ್ ಬಂದಾನೆ ಅಥವಾ ನನಗೆ ಕಾಯಿಲೆ ಬಂದಿದೆ, ನಾನು ಯಾವ್ದು ರಿಪೋರ್ಟ್ ಅನ್ನ ಮಾಡಿಸಿಲ್ಲ, ನೀ ಪೇನ್ ಬಂದಿದೆ, ಮತ್ತೆ ನಾ ಯಾವ್ದು ಥೆರಪಿಗಳನ್ನ ಅಟೆಂಡ್ ಆಗಿಲ್ಲ, ಇವತ್ತೇ ಅಟೆಂಡ್ ಆಗ್ತಾ ಇದ್ದೀನಿ ಅಂದ್ರ ಇದನ್ನ ಕಲಿಬಹುದು. ಇಲ್ಲ ಸರ್, ನಾನು ಆಲ್ರೆಡಿ ಅಟೆಂಡ್ ಆಗಿದ್ದೀನಪ್ಪ ಅಂದ್ರೆ ನಾನು ಹೇಳಿಕೊಡುವ ಕಲರ್ಗಳೇ ನಿಮಗೆ ಪಂಚಭೂತಗಳು ಅವಾಗ ನೆನಪಿ ಬರ್ತವೆ. ಒಂದಿಷ್ಟು ಕಲರ್ ತಪ್ಪಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಕೊಡೋದು. ಪರ್ಪಲ್ ಕಲರ್ ಹಾಕ್ಬೇಕಾದ್ರೆ ನಿಮ್ಗೆ ನೋಟಿಫೈ ಮಾಡೇ ಮಾಡ್ತೀನಿ. ಆಲ್ರೆಡಿ ನೀವು ಕಲರ್ ತಪ್ಪಿ ಸ್ಟೂಡೆಂಟ್ ಆಗಿದ್ರ ಅದ್ಭುತವಾಗಿ ಗೊತ್ತಾಗುತ್ತೆ. ಇನ್ನು ಗೊತ್ತಿಲ್ಲಪ್ಪ ಅಂದ್ರೆ ಮತ್ತೆ ಮುಂದೆ ಬರ್ತವೆ ಕೋರ್ಸ್ ಅಟೆಂಡ್ ಆಗುವಂತೆ, ಹೌದಲ್ವಾ. ಈ ನೀ ಪೇನ್ ವರ್ಕ್ಶಾಪ್ ಅಲ್ಲಿ ಮೊದಲು ನೀ ಪೇನ್ ಯಾಕೆ ಬಂದಿದೆ, ನೀ ಪೇನ್ ಬರಲು ಕಾರಣ ಏನು ಅನ್ನೋದನ್ನ ಕಲಿತೀರಾ, ಹೌದಾ. ಕಾರಣಗಳು ಏನು, ಕಾರಣ ಕಲ್ತ ಮೇಲೆ ನೀವು ಟ್ರೀಟ್ಮೆಂಟ್, ನಮ್ಮ ಹತ್ರ ವಿಧದ ಟ್ರೀಟ್ಮೆಂಟ್ ಇದೆ. ಒಂದು ಎಕ್ಸಾಂಪಲ್ ಹೇಳಿದ್ನಲ್ವಾ, ಕರ್ಣ ಚಿಕಿತ್ಸೆ, ಕಿವಿಗೆ ಆರಿಕುಲರ್ ಸೀಡ್ ಹಾಕೋದು. ಇಲ್ಲ ಸರ್, ಆರಿಕುಲರ್ ಸೀಡ್ ಇಲ್ಲ ಅಂದ್ರೆ ಮನೆಯಲ್ಲೇನೆ ಆರಿಕುಲರ್ ಸೀಡ್ ಅನ್ನ ಮಾಡಿಕೊಡೋದು ಹೇಳ್ಕೊಡ್ತೀನಿ ನಿಮ್ಗೆ. ₹1 ಖರ್ಚು ಮಾಡ್ಕೊಳ್ಬೇಕಾಗಿಲ್ಲ. ಇಲ್ಲ ನನ್ನ ಹತ್ರ ಸೀಡ್ ಇಲ್ಲ ಸರ್, ಏನ್ ಮಾಡ್ಲಿ ಅಂದ್ರೆ ಮನೆಯಲ್ಲೇನೆ ಆರಿಕುಲರ್ ಸೀಡ್ ಅನ್ನ ₹1 ಖರ್ಚಿಲ್ಲಾರ್ದೆ ಮಾಡ್ಕೋಬಹುದು. ಅದನ್ನ ನಿಮ್ಗೆ ಕ್ಲಾಸ್ ಅಲ್ಲೇ ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ. ಮತ್ತೆ ಮೊಳಕಾಲು ನೋವು ಬಂದಿದೆಯಪ್ಪ ಅಂದ್ರೆ ಆರಿಕುಲರ್ ಅಲ್ಲಿ 4 ರಿಂದ 5 ಇರುತ್ತೆ ಪಾಯಿಂಟ್ಸ್ಗಳು ಫಿಕ್ಸ್ಡ್. ಮೊಳಕಾಲು ನೋವು ಬಂದಿದೆ ಅಂದ್ರೆ ಆ 4-5ರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಬಿಟ್ಟು, ಈಟು ಕೋಲ್ಡ್ ಅದರಲ್ಲಿ ಬರುತ್ತೆ, ಮತ್ತೆ ಆರಿಕುಲರ್ ಅಲ್ಲಿ ಅದನ್ನ ವೇರಿಯೇಷನ್ ಮಾಡಿ ಹಾಕೋದಷ್ಟೇ. ಮೊಳಕಾಲು ನೋವಿಗೆ ಸಂಬಂಧಪಟ್ಟಂತಹ ಕರ್ಣ ಚಿಕಿತ್ಸೆ ಹೇಳ್ಕೊಡ್ತೀನಿ. ಕರ್ಣ ಚಿಕಿತ್ಸೆ ನಂತರ ಅದಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಡಯಾಗ್ನೋಸ್ ಮಾಡ್ಬೇಕಲ್ವಾ. ನೀ ಪೇನ್ ಬಂದಿದೆಯಪ್ಪ ಅಂದ್ರೆ ಕೋಲ್ಡ್ ಇಂದ ಬಂದಿದನೋ, ಈಟ್ ಇಂದ ಬಂದಿದನೋ ಕಂಡಿಡಿಬೇಕಲ್ವಾ. ಫಸ್ಟ್ ಡಯಾಗ್ನೋಸಿಸ್ ನಾಲಿಗೆ ನೋಡೋದು ಕಲಿತೀರಾ. ಮೊಳಕಾಲು ನೋವು ಬಂದಾಗ ನಾಲಿಗೆ ಹೇಗಿರುತ್ತೆ, ನಾಲಿಗೆ ನೋಡಿದಾಗ ಲಿವರ್ ಅಲ್ಲಿ ತೊಂದರೆ ಆಗಿದೆನಾ, ಸ್ಪ್ಲೀನ್ ಅಲ್ಲಿ ತೊಂದರೆ ಆಗಿದೆನಾ. ಒಂದು ಎಕ್ಸಾಂಪಲ್ ಅಪ್ಪ, ಒಂದು ಸುಮ್ನೆ ಹೇಳ್ಕೊಡ್ಬೇಕಪ್ಪ ಅಂದ್ರೆ ಇದು ಮೊಳಕಾಲು ಅಂತ ಇಟ್ಕೊಳ್ಳಿ. ಮೊಳಕಾಲು, ಹೌದಾ, ಇದು ಒಳಗಿನ ಭಾಗ, ಇದು ಹೊರಗಿನ ಭಾಗ, ಇದು ಈ ಕಡೆ, ಇದು ಈ ಕಡೆ, ಈ ತರ ಮೊಳಕಾಲು ಇದೆ, ಹೌದಲ್ವಾ. ಹೀಗೆ ಮೂವ್ ಆಗ್ಬೇಕು. ಮೊಳಕಾಲು ಇದು ಮುಂದಿನ ಭಾಗ, ಈ ಭಾಗದಲ್ಲಿ ಬಂದಿತ್ತು ಅಂದ್ರೆ ಒಂದು ಮೆರಿಡಿಯನ್ ಇಂಬ್ಯಾಲೆನ್ಸ್ ಇರುತ್ತೆ. ನೀವು ಆಲ್ರೆಡಿ ಸಿಂಗಲ್ ಪಾಯಿಂಟ್ ಸ್ಟೂಡೆಂಟ್ ಆದ್ರೆ ಗೊತ್ತಾಗಿರುತ್ತೆ, ಹೌದಲ್ವಾ. ಮೊಳಕಾಲಿದೆ, ಈ ಮೊಳಕಾಲಪ್ಪ, ಈ ತರ ಮೊಳಕಾಲಿದೆ ಅಲ್ವಾ. ಈ ಮೊಳಕಾಲಲ್ಲಿ ಕಾಣುತ್ತಾ, ಎಸ್ ಕಾಣುತ್ತಲ್ಲ ಇಲ್ಲಿ ಮೊಳಕಾಲು ಕಾಣುತ್ತಲ್ವಾ. ಈ ಮೊಳಕಾಲಲ್ಲಿ ನೋವೇನಿರುತ್ತಲ್ವಾ, ಈ ಭಾಗದಲ್ಲಿ ನೋವು ಬರ್ತಾ ಇದೆಯಪ್ಪ ಅಂದ್ರೆ ಒಂದು ಮೆರಿಡಿಯನ್ ಇಂಬ್ಯಾಲೆನ್ಸ್ ಇರುತ್ತೆ. ಅದು ಈಟಿಗೂ ಬರ್ಬೋದು, ಕೋಲ್ಡಿಗೂ ಬರ್ಬೋದು. ಈ ಭಾಗದಲ್ಲಿ ನೋವು ಬರ್ತಾ ಇದೆ ಅಥವಾ ಈ ಒಳ ಭಾಗದಲ್ಲಿ ಇದ್ರ ಅಪೋಸಿಟ್, ಈ ಅಪೋಸಿಟ್ ನೋವು ಬರ್ತಾ ಇದೆಯಪ್ಪ ಅಂತಂದ್ರೆ ಇನ್ನೊಂದು ಮೆರಿಡಿಯನ್ ಇಂಬ್ಯಾಲೆನ್ಸ್ ಇರುತ್ತೆ. ಇಲ್ಲಿ ಬರ್ತಾ ಇದೆ ಅಂದ್ರೆ ಮೆರಿಡಿಯನ್, ಕೆಳಗಡೆ ಬರ್ತಾ ಇದೆ ಅಂದ್ರೆ ಮೆರಿಡಿಯನ್, ಹೌದಲ್ವಾ. ಆ ಮೆರಿಡಿಯನ್ ಅನ್ನ ನೀವು ಕಲಿತೀರಿ. ಅದರ ಜೊತೆಗೆ ನೀವು ಸಿಂಗಲ್ ಸೀಟ್ ಸ್ಟೂಡೆಂಟ್ ಆಗಿದ್ರಿ, ಸ್ವಲ್ಪ ಏನಾದ್ರು ಗೊತ್ತಾಗಿತ್ತು ಅಂದ್ರೆ ಇನ್ನೂ ಅದ್ಭುತವಾಗಿ ಗೊತ್ತಾಗುತ್ತೆ. ಇಲ್ಲ ಸರ್ ಏನು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಒಂದೇ ನಿಮಿಷ. ಮೊದಲ ಟ್ರೀಟ್ಮೆಂಟ್ ಕರ್ಣ ಚಿಕಿತ್ಸೆ. ಕರ್ಣ ಚಿಕಿತ್ಸೆ ನೀವು ಕಲ್ತಿದ್ರಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ಕಲ್ತಿಲ್ಲ ಸರ್ ನನಗೆ ಅಂತಂದ್ರೆ ನಿಮ್ಗೆ ಪಾಯಿಂಟ್ ಅನ್ನ ಲೊಕೇಶನ್ ಅನ್ನು ಹೇಳ್ಕೊಡ್ತೀನಿ. ಮೊಳಕಾಲು ನೋವು ಬಂದಾಗ ಕಾರಣಗಳಿಗೆ ಪಾಯಿಂಟ್ ಗಳನ್ನೇನೆ ಹಾಕೋದು. 4 ರಿಂದ 8 ಪಾಯಿಂಟ್ಗಳು ಬರ್ತವೆ. ಅದನ್ನ ನೀವು
ಜಸ್ಟ್ ಆರಿಕ್ಯುಲರ್ ಸೀಡ್ ನಿಮ್ಮ ಹತ್ರ ಇತ್ತು ಅಂದ್ರೆ ಹಾಕ್ಬೋದು. ಇಲ್ಲ ಸರ್ ನನ್ನ ಹತ್ರ ಆರಿಕ್ಯುಲರ್ ಸೀಡ್ ಇಲ್ಲ, ತರ್ಸೋಬೇಕಾ? ಏನು ತರ್ಸಿದೆ, ಮನೆಯಲ್ಲೇನೆ ರೆಡಿ ಮಾಡ್ಕೋಬಹುದು ಸೀಡ್ಗಳನ್ನ. ಅದನ್ನ ನಿಮ್ಗೆ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೇನೆ, ಸರಿನಾ? ಆರಿಕ್ಯುಲರ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಅಕ್ಯುಪ್ರೆಷರ್ ಅಂತ ಹಾಕಿದೀವಿ ಅಲ್ವಾ? ಆರಿಕ್ಯುಲರ್ ಚಿಕಿತ್ಸೆ ನಂತರ ಅಕ್ಯುಪ್ರೆಷರ್. ಅಕ್ಯುಪ್ರೆಷರ್ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳು ಬರ್ತವೆ. ಪ್ರೆಸ್ ಮಾಡೋದು ಲಿವರ್ ರಿಫ್ಲೆಕ್ಸ್ಗೆ, ಲಂಗ್ ರಿಫ್ಲೆಕ್ಸ್ಗೆ, ಕಿಡ್ನಿ ರಿಫ್ಲೆಕ್ಸ್ಗೆ, ಸ್ಪ್ಲೀನ್ ರಿಫ್ಲೆಕ್ಸ್ಗೆ. ನೀವು ಕಾರಣ ಕಂಡ್ಕೊಂಡಿರ್ತೀರಲ್ವಾ? ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ಕಿಡ್ನಿಗೆ ಪ್ರೆಸ್ ಮಾಡಬೇಕು. ಸಾಧ್ಯ ಆದ್ರೆ ಒಂದಿಷ್ಟು K3 ಪಾಯಿಂಟ್, ಲಿವರ್ 3 ಸ್ಟ್ರಾಂಗ್ ಪಾಯಿಂಟ್ಗಳು ಬರ್ತವೆ, ಅದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಅಕ್ಯುಪ್ರೆಷರ್ ಅಂತಂದ್ರೆ ಪ್ರೆಸ್ ಮಾಡೋದಷ್ಟೇನೆ. ಸುಜೋಕೋ ರಿಫ್ಲೆಕ್ಸಾಲಜಿ ಬರುತ್ತೆ. ಸುಜೋಕೋ ರಿಫ್ಲೆಕ್ಸಾಲಜಿನ ಪ್ರೆಸ್ ಮಾಡೋದು ಹೇಗೆ ಅನ್ನೋದನ್ನ ಕಲಿತೀರಿ. ತದನಂತರ ಏನ್ ಕಲಿತೀರಪ್ಪ ಅಂತಂದ್ರೆ ಬಣ್ಣ ಚಿಕಿತ್ಸೆ. ಆಲ್ಮೋಸ್ಟ್ ಎಲ್ಲರಿಗೂ ಬಣ್ಣ ಚಿಕಿತ್ಸೆ ಬಗ್ಗೆ ಗೊತ್ತಿದೆ, ಕಲರ್ ಥೆರಪಿ. ಈ ಕಲರ್ ಥೆರಪಿ ಆಲ್ಮೋಸ್ಟ್ ಎಲ್ಲರಿಗೆ ನಾನು ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಏನ್ ಮಾಡ್ತೀರಿ ಕಲರ್ ಥೆರಪಿಯಲ್ಲಿ ಹೊಸದಪ್ಪ ಅಂತಂದ್ರೆ ಜಸ್ಟ್ ನೀ ಪೇನಿಗೆ ಕಲರ್ ಅನ್ನ ಹಾಕೋದು ಹೇಗೆ ಅನ್ನೋದನ್ನ ಕಲಿತೀರಿ. ನೀ ಪೇನಿಗೆ ಆಕಾಶದಲ್ಲಿ ಹೇಗೆ ಕಲರ್ ಹಾಕ್ಬೇಕು, ವಾಯುವಲ್ಲಿ ಕಲರ್ ಹಾಕ್ಬೇಕು ಹೇಗೆ, ವಾಯುವಲ್ಲಿ ಕಲರ್ ಹಾಕ್ಬೇಕಾದ್ರೆ ನೀಯಲ್ಲಿ ಸಿಂಪ್ಟಮ್ಸ್ ಏನಿರ್ಬೇಕು, ಅದರ ಸೀನ್ ಏನಿರ್ಬೇಕು, ಮುಖದಲ್ಲಿ ಲಕ್ಷಣಗಳೇನಿರ್ಬೇಕು, ಅವ್ರದ್ದು ವಾಯ್ಸ್ ಅಲ್ಲಿ ಹೇಗಿರ್ಬೇಕು, ಆಕಾಶದಲ್ಲಿ ಟ್ರೀಟ್ಮೆಂಟ್ ಹೆಂಗ್ ಕೊಡ್ಬೇಕು. ಮೊನ್ನೆ ಒಂದು ಡಿಸ್ಕಷನ್ ಮಾಡ್ತಾರೆ, ಕೆಲವೊಬ್ರು ಬಂದ್ಬಿಡ್ತಾರೆ, ಸರ್ ಆಕಾಶ ಕಮ್ಮಿ ಇದೆ ಅಂತ ರಿಪೋರ್ಟ್ ತಗೊಂಡ್ಬರ್ತಾರೆ, ಸುತ್ತ ಆಕಾಶ ರೈಸ್ ಆಗಿರೋ ಸಿಂಪ್ಟಮ್ಸ್ ಇರುತ್ತೆ, ಹೌದಲ್ವಾ? ನೀ ಸೌದಿದೆ, ರಿಪೋರ್ಟ್ ತಗೊಂಡ್ಬರ್ತಾರೆ, ಸರ್ ಇಲ್ಲಿ ಮೊಳಕಾಲಲ್ಲಿ ಸವಿತಾ ಇದೆ ಅಂತೆ ಬೋನು. ನನ್ ನೋಡಿದ್ರೆ ನೀವೇನ್ ಮಾಡ್ಬಿಡ್ತೀರಾ, ಅಲ್ಲೊಂದ್ ಇಲ್ಲೊಂದ್ ರೀಲ್ ನೋಡ್ಬಿಟ್ಟು ಸವಿತಾ ಇದೆ ಪರ್ಪಲ್ ಕಲರ್ ಹಾಕ್ತೀರಿ, ಹೌದಲ್ವಾ? ಅವಾಗ ಏನಾಗುತ್ತೆ ಗೊತ್ತಾ? ಊತ ಬರುತ್ತೆ, ಆರಾಮಾಗೆ ಇರ್ತಾರೆ, ಇದು ಬಿಟ್ಟು ಇದ್ದವರಿಗೆ ಕೆಣಕಿದಂಗೆ ಆತರ. ಹಂಗ್ ಮಾಡ್ಬೇಡಿ. ಸುಮ್ನೆ ಏನೋ ಒಂದಿಷ್ಟು ನೋವು ತಿನ್ಕೊಂಡು ಏನೋ ಮಾಡ್ಕೊಂಡು ಇರ್ತಾರೆ ಮನೆಯಲ್ಲೇ. ನೀ ಸವಿತಾ ಇದೆ ಪರ್ಪಲ್ ಕಲರ್ ಹಾಕಿ ಅಂತಂದ್ರೆ ಅಳ್ತಾ ಇದೀರಾ, ಏನೋ ಸ್ವಲ್ಪ ಅಳಿ ಅಂದಂಗೆ. ಆಲ್ರೆಡಿನೇ ಬಡ್ಕೊಂತ ಇರ್ತಾರೆ ಮೊಳಕಾಲು ಅಂದ್ಬಿಟ್ಟು. ಈಗ ಇನ್ನೊಂದ್ಸಲ ಅನ್ಬೇಕಾಗತ್ತೆ. ಹಾಗಾಗಿ ಒಂದು ಕಲರ್ ಹಾಕ್ಬೇಕಪ್ಪ ಅಂದ್ರೆ ಅಲ್ಲಿ ನೋಡ್ಬೇಕು, ಹೌದಲ್ವಾ? ಮೊನ್ನೆ ಯಾರಪ್ಪ ಮೆಸೇಜ್ ಮಾಡಿದ್ರು, ಸರ್ ಮೊದಲು ಕಲರ್ ಥೆರಪಿ ಹಾಕೋ ಹೊತ್ತಿಗೆ 1 ನಿಮಿಷ ಅಥವಾ ಭಾಳ ಅಂದ್ರೆ 2-3 ನಿಮಿಷ ಹಾಕ್ಬಿಡ್ತಿದ್ದೆ ಸರ್ ಆರಾಮಾಗೆ. ಈಗ ಹಾಕ್ಬೇಕಪ್ಪ ಅಂದ್ರೆ 25-30 ನಿಮಿಷ ತಗೊಂತ ಇದೆ ಸರ್. ಅವಾಗ ಹಾಕಿರೋದನ್ನ ನೆನ್ಸ್ಕೊಂಡ್ಬಿಟ್ರೆ ಅಂಜಿಕ್ ಬರ್ತಾ ಇದೆ ಅವಾಗ ಅಂದ್ರ. ಇರಿ ಮೊದ್ಲೆಲ್ಲ ಮಾಡಿದವ್ರು ಟ್ರೀಟ್ಮೆಂಟ್ ಮಾಡಿದವ್ರು ರಿಟರ್ನ್ ಬರ್ತಾರೆ ನಿಮ್ಮ ಹತ್ರ ಅಂತ ಹೇಳ್ತಾ ಇದೆ. ಹಾಗಾಗಿ ಕಲರ್ ಅನ್ನ ಸಮಾಧಾನದಿಂದ ಹಾಕಿ. ಬಿಗಿನಿಂಗ್ 10 ಎಲಿಮೆಂಟ್ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ. ನಾನು ಕಲಿಬೇಕಪ್ಪ ಅಂತಂದ್ರೆ ಹಾಕ್ತಿರೋದು. ಅವಾಗ ನಾನು ಏನ್ ಮಾಡ್ತಿದ್ದೆಪ್ಪ ಅಂದ್ರೆ ಆಕಾಶ ತತ್ವ ಹೇಳ್ಬೇಕಪ್ಪ, ಹಾಕ್ಬೇಕು ಅವ್ರ ಕೈಗೆ, ಅವ್ರ ಸಿಂಪ್ಟಮ್ಸ್ಗೆ, ಅವರ ಪಲ್ಸೇಷನ್ಗೆ ಪಾಯಿಂಟ್ ಹಾಕ್ಬೇಕು ಅಂದ್ರ ನೋಟ್ಬುಕ್ ಅನ್ನ ನಂದೇ ಆದ ರೀತಿಯಲ್ಲಿ ಬರ್ಕೊಂಡಿರ್ತಿದ್ದೆ ಕೀವರ್ಡ್ಸ್ ಗಳನ್ನ. ಅವ್ರ ಸಿಂಪ್ಟಮ್ಸ್ ಏನಿದೆ ಅದನ್ನೆಲ್ಲ ನೋಡ್ಬಿಟ್ಟು ಕಲರ್ ಹಾಕ್ತಿದ್ದೆ. ಅದಾದ ನಂತರ ವಾಯುಗೆ ಹೋಗ್ತಿದ್ದೆ, ವಾಯು ನಂತರ ಅಗ್ನಿಗೆ ಹೋಗ್ತಿದ್ದೆ, ಅಗ್ನಿ ನಂತರ ಜಲಕ್ಕೆ ಹೋಗ್ತಿದ್ದೆ. ನಾನು ಎಲ್ಲಿ ಕಲ್ತಿದ್ದೀನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಅನ್ನ ಮಾಡಿ ಅದಾದ ನಂತರ ಹೇಳಿಕೊಟ್ಟು ಸಾಕಷ್ಟು ನಾನು ದಿನದಲ್ಲಿ ಮಿನಿಮಮ್ 4 ಅವರ್ ಆದ್ರೂ ಕ್ಲಾಸ್ ಹೇಳೋದಕ್ಕೆ ಇಟ್ಟಿರ್ತೇನೆ. ನಿಮ್ಮ ನೀ ಪೇನ್ ಅಲ್ಲಿ ಅಕ್ಯುಪ್ರೆಷರ್ ಬಗ್ಗೆ ಹೇಳ್ತಾ ಇದೆ. ಅಕ್ಯುಪ್ರೆಷರ್ ಪಾಯಿಂಟ್ ಅಲ್ಲಿ K3, ಲಿವರ್ 3 ಈ ತರ ಒಂದಿಷ್ಟು ಪಾಯಿಂಟ್ ಗಳು ಬರ್ತವೆ. Li4 ಅಥವಾ ಪ್ರೆಸ್ ಮಾಡೋದು. ಆ ಅಕ್ಯುಪ್ರೆಷರ್ ಅನ್ನ ಹೇಳ್ಕೊಡ್ತೀನಿ ನಿಮ್ಗೆ. ಪ್ರೆಸ್ ಮಾಡ್ಬೇಕು ಹೇಗೆ, ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಾಲಿಗೆ ಸಿಂಪ್ಟಮ್ಸ್, ಪಲ್ಸು, ಫೇಸ್ ನೋಡಿದಾಗ ಇದು ಇದೇ ಕಾರಣಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ತದನಂತರ ಅಕ್ಯುಪ್ರೆಷರ್ ಅನ್ನ ಮಾಡ್ತೀರಿ, ಸರಿನಾ? ಅದಾದ ನಂತರ ಮತ್ತೆ ಏನ್ ಮಾಡ್ಬೋದು? ಮತ್ತೆ ಬೇರೆ ಬೇರೆ ಇದಾವೆ, ಮುದ್ರಾ ವಿಜ್ಞಾನ ಅಂತಿದೆ, ಮುದ್ರಗಳನ್ನ ಮಾಡ್ಬೋದು, ಹೌದಲ್ವಾ? ಎನರ್ಜಿ ಇಂಬ್ಯಾಲೆನ್ಸ್ ಆದ ಮುದ್ರಾ ಮಾಡ್ತೀರಿ. ಸಿಟ್ ಬಂದಿತ್ತಂದ್ರೆ ಮುದ್ರಾ ಮಾಡ್ತೀರಿ. ನೀ ಪೇನ್ ಬಂದಾಗ ಒಂದ್ ಮುದ್ರಾ ಇರುತ್ತೆ. ನೀ ಪೇನ್ ರಿಲೇಟೆಡ್ ಅಷ್ಟೇನೆ ಮುದ್ರಾವನ್ನ ಕಲಿಯೋಣ. ಸುಮ್ನೆ ಖಾಲಿ ಕ್ಲಾಸ್ ನೋಡ್ಕೊಂತ ನಾನು ಕುಂತಿರ್ತೀರಲ್ವಾ, ಈ ತರ ಹಿಡ್ಕೊಂಡು ಕೂತ್ಕೊಳ್ಳಕ್ಕೆ ಅಂತ ಹೋಗಲ್ಲ. ಹಾಗಾಗಿ ಮುದ್ರಾನೇ ಮಾಡೋಣ. ಮುದ್ರಾನ ನೀ ಪೇನ್ ಬಂದಾಗ ಮಾಡೋದು ಹೇಗೆ, ಮತ್ತೆ ಧಾನ್ಯ ಚಿಕಿತ್ಸೆ ಅಂದ್ರೆ ಸುಜೋಕೋ ಸೀಡ್ ಥೆರಪಿ ಅಂತ ಹೇಳಿ. ನೀ ಪೇನ್ ಬಂದಾಗ ಸುಜೋಕೋ ಸೀಡ್ ಥೆರಪಿಯನ್ನ ನಮ್ಮ ಕೈ ಮೇಲೆ ಹೇಗೆ ಹಾಕೋಬಹುದು. ಸೀಡ್ ಥೆರಪಿ, ಸುಜೋಕೋ ಸೀಡ್ ಥೆರಪಿ ಅಂದ್ರೆ ಟೇಪ್ ಅನ್ನ ತಗೊಂಡ್ಬಿಟ್ಟು ನೀ ರಿಫ್ಲೆಕ್ಸ್ ಗೆ ಹಾಕೋದು. ಮತ್ತೆ ಅದ್ರ ಜೊತೆಗೆ ಆರ್ಗನ್, ಕೋ ಆರ್ಗನ್ ಅಂತ ಇರ್ತವೆ, ಅದನ್ನ ನೋಡ್ಬಿಟ್ಟು ಹಾಕೋದು ಹೇಗೆ ಅನ್ನೋದನ್ನ ನೋಡೋಣಂತೆ, ಸರಿನಾ? ಅದರ ಜೊತೆಗೆ ಮರ್ಮ ಥೆರಪಿ, ನೀ ಪೇನ್ಗೆ ಮರ್ಮ ಥೆರಪಿ. ನಿಮ್ಗೆ ತಲೆನೋವಿಗೆ ಮರ್ಮ ಹೇಳಿದ್ನಲ್ವಾ, ಅದೇ ತರ
ನೀ ಪೇನ್ ಬಂದಿದೆ, ಕಾರಣ ಏನು, ಈ ತರ ಕಾರಣ ಬಂದಾಗ ಯಾವ ಮರ್ಮವನ್ನ ಮಾಡ್ಬೋದು ಅನ್ನೋದನ್ನ ಮರ್ಮವನ್ನ ಜಸ್ಟ್ ನೀ ಪೇನ್ ರಿಲೇಟೆಡ್ ಮರ್ಮವನ್ನ ಕಲಿಯೋಣ. ತದನಂತರ 6 ಕೀ ಕಲರ್ ಥೆರಪಿ ಅಂದ್ರೆ ಸಿಂಗಲ್ ಕಲರ್ ಥೆರಪಿ, 6 ಕೀ ಕಲರ್ ಥೆರಪಿಯನ್ನ ನೀ ಪೇನ್ ರಿಲೇಟೆಡ್ ಕಲರ್ ಏನ ಹೇಗೆ ಹಾಕ್ಬಹುದು ಅನ್ನೋದನ್ನ ನೋಡೋಣ. ಸರಿನಾ? ಇಷ್ಟು ಕಾನ್ಸೆಪ್ಟ್. ಇಲ್ಲಿ ಕಲರ್ ಥೆರಪಿ 6 ಕೀ ಕಲರ್ ಥೆರಪಿಯಲ್ಲಿ ನಿಮಗೆ ಡ್ರೈನೆಸ್ ನಿಂದ ನೀ ಪೇನ್ ಬಂದಾಗ ಎಲ್ಲಿ ಡಾಟ್ ಹಾಕೋಬೇಕು, ವಿಂಡ್ ಇಂದ ನೀ ಪೇನ್ ಬಂದಾಗ, ಇಮ್ಯುಡಿಟಿಯಿಂದ ನೀ ಪೇನ್ ಬಂದಾಗ, ಕೋಲ್ಡ್ನೆಸ್ ಇಂದ ನೀ ಪೇನು, ಹಾಟ್ನೆಸ್ ಇಂದ ನೀ ಪೇನು, ಹೀಟ್ನೆಸ್ ಇಂದ ನೀ ಪೇನ್ ಬಂದಾಗ, ಹೀಟ್ನೆಸ್ ಬಂದಾಗ ನೀ ಹೇಗಿರುತ್ತೆ, ಹಾಟ್ ಬಂದಾಗ ಹೇಗಿರುತ್ತೆ, ಡ್ರೈ ಬಂದಾಗ ಹೇಗಿರುತ್ತೆ, ವಿಂಡ್ ಬಂದಾಗ ಏನಾಗಿರುತ್ತೆ, ಅರ್ತ್ ಇದ್ದಾಗ ಏನಿರುತ್ತೆ, ಕೋಲ್ಡ್ನೆಸ್ ಬಂದಾಗ ಹೇಗಿರುತ್ತೆ, 6 ಕೀ ಸಿಂಗಲ್ ಸೀಡ್ ಹೆಂಗೆ ಹಾಕ್ಬೇಕು ಅನ್ನೋದನ್ನ ಇನ್ ಡಿಟೇಲ್ ಆಗಿ ಈ ನೀ ಪೇನ್ ವರ್ಕ್ಶಾಪ್ ಅಲ್ಲಿ ಕಲಿತೀರಿ. ಮತ್ತೆ ಯಾವ್ದಾದ್ರು ಬಿಟ್ಟಿದೀವಾ? ನಾಡಿ ನೋಡಿದೀವಿ, ಧಾನ್ಯ ಸೂಜೋಕೋ ಸೀಡ್ ಥೆರಪಿ, ಮುಖ ರಿಫ್ಲೆಕ್ಸಾಲಜಿ, ಮರ್ಮವನ್ನ ಮಾಡ್ತೀವಿ, ಮುದ್ರಾ ಮಾಡ್ತೀವಿ, ಕಲರ್ ಥೆರಪಿ ಮಾಡ್ತೀವಿ, ಅಕ್ಯುಪ್ರೆಷರ್ ಮಾಡ್ತೀವಿ, ಆರಿಕ್ಯುಲರ್ ಮಾಡ್ತೀವಿ. ಸರಿನಾ? ಈ ನೀ ಪೇನ್ ರಿಲೇಟೆಡ್ ಫುಡ್ ಹೀಟ್ ಇಂದ ಬಂದಿದೆನಾ, ಕೋಲ್ಡ್ ಇಂದ ಬಂದಿದೆನಾ, ಅಥವಾ ನಾಲಿಗೆ ನೋಡಿದಾಗ ಚೀ ಸ್ಟಾಗ್ನೇಷನ್ ಇದೆನಾ, ಅಥವಾ ಸ್ಪ್ಲೀನ್ ಡ್ಯಾಂಪ್ ಇದೆನಾ, ಫುಡ್ ಬಗ್ಗೆ ಇನ್ ಡಿಟೇಲ್ ಆಗಿ ನೀ ಪೇನ್ ರಿಲೇಟೆಡ್ ಫುಡ್ ಹೇಳ್ತೀನಿ. ಸರಿನಾ? ಫುಡ್ ಅನ್ನ ಕಲಿತಾ ಬರ್ತೀರಾ, ಕಲಿತಾ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಎಸ್, ಇಲ್ಲಿ ಫುಡ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ, ನಿಮ್ಗೆ ಥಿಯರಿಯನ್ನ ಎಷ್ಟು ಬೆಸ್ಟ್ ಆಗಿ ಕೊಡ್ತೀವಿ. ಅದೇ ತರ ನೀ ಪೇನ್ ಬಂದಿದೆ ಅಂತಂದ್ರೆ, ಲಿವರ್ ಅಲ್ಲಿ ತೊಂದರೆ ಆಗಿ ಬಂದಿತ್ತು, ಕಿಡ್ನಿಯಿಂದ ತೊಂದರೆ ಬಂದಿತ್ತು, ಸ್ಪ್ಲೀನ್ ಇಂದ ತೊಂದರೆ ಬಂದಿತ್ತು ಅಂದ್ರೆ ಫುಡ್ ಗಳನ್ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಕಲಿತೀರಿ. ಸರಿನಾ? ನೀವು ನೀ ಪೇನ್ ವರ್ಕ್ಶಾಪ್ ನಂತರ ನೀ ಪೇನ್ ಅನ್ನ ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಬಹುದು. ಆಲ್ರೆಡಿ ನೀವು ಬೇರೆ ಕಡೆ ಅಥವಾ ನನ್ನ ಕಡೆ ಕಲರ್ ಥೆರಪಿ ಬೇರೆ ಬೇರೆ ವಿದ್ಯೆಗಳನ್ನ ಕಲ್ತಿದ್ರೆ ಅಂದ್ರೆ ಅವರಿಗೆ ಈ ಥೆರಪಿ, ಈ ವರ್ಕ್ಶಾಪ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಮುಂದೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ನೀ ಪೇನ್ ಟ್ರೀಟ್ಮೆಂಟ್ ಕೊಟ್ಟೋದು ಕಲ್ತ್ರೆ ಅಂದ್ರೆ ನೆಕ್ಸ್ಟ್ ಸರ್ವೈಕಲ್ ಪೇನಿಗೆ ಈಸಿಯಾಗಿ ಕೊಡ್ಬೋದು. ಹೌದಲ್ವಾ? ಬೇರೆ ಬೇರೆ ಪೇನಿಗೆ ಇದನ್ನೇ ಇನ್ಕ್ಲೂಡ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಇಲ್ಲ ಸರ್, ನಾನು ಜಸ್ಟ್ ಇವತ್ತು ಸ್ಟೂಡೆಂಟು, ನಿನ್ನೆ ಸ್ಟೂಡೆಂಟು, ಒಂದು ವಾರದ ಸ್ಟೂಡೆಂಟು, ನನಗೆ ನೀ ಪೇನಿಗೆ ಜಾಯ್ನ್ ಆಗ್ಬೋದಾ ಅಂದ್ರೆ ಎಸ್, 99 ಪೇ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಕಲರ್ ಅನ್ನ ಹಾಕೋದು ಅರ್ಥ ಆಗುತ್ತೆ. ನೀವು ಇನ್ನು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಕಲಿಬೇಕು, ವೈ ಪರ್ಪಲ್, ವೈ ಸ್ಕೈ ಬ್ಲೂ ಅಂತ ಕಲಿಬೇಕಂದ್ರೆ ನಮ್ಮ ರೆಕಾರ್ಡಿಂಗ್ ಆಕ್ಸೆಸ್ ಇದೆ 994 ಕಲರ್ ಥೆರಪಿ 994. ನನ್ನ ಫೋನ್ಗೆ ಮೆಸೇಜ್ ಹಾಕಿದ್ರೆ ನಿಮ್ಗೆ ಆ ಲಿಂಕ್ ಅನ್ನ ಕೊಡ್ತೀವಿ. ಪೇ ಮಾಡಿಬಿಟ್ಟು ನೀವು ಕಲರ್ ಥೆರಪಿಯನ್ನ ಕೇಳ್ಬೋದು.